ನಮಸ್ಕಾರ ವೀಕ್ಷಕರೇ, ನಾನು ಅವಿನಾಶ್ ಶಿವನ್. ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಒಂದು ಹೊಸ ಸ್ಟಾರ್ಟ್ ಅಂತ ಹೇಳ್ಬೋದು, ಅಥವಾ ಒಂದು ರಿಫ್ರೆಶ್ ಬಟನ್ ಅಂತ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಕೆಲವೊಂದು ಹಂತದಲ್ಲಿ. ಸೊ ಅದೇ ರೀತಿಯಾಗಿ ಒಂದು ಹೊಸ ಸ್ಟಾರ್ಟ್ನ ಮಾಡಿರುವಂತಹ, ಇತ್ತೀಚೆಗೆ ಹಾಫ್ ಸೆಂಚುರಿ ಕೂಡ ಅವರು ಹೊಡೆದಿದ್ದಾರೆ. ಅದು ಯಾವ ವಿಚಾರ ಅಂತ ನಾನು ಹೇಳ್ತೀನಿ. ಸೊ ಅವ್ರು ನಮ್ಮ ಜೊತೆ ಇದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ. ನಮಸ್ಕಾರ. ನಾನು ಹಾಫ್ ಸೆಂಚುರಿ ಹೊಡೆದ್ರು ಅಂತ ಹೇಳಿದೆ, ಮೋಸ್ಟ್ಲಿ ಏಜಲ್ಲಿ ಆಲ್ರೆಡಿ 50 ಕ್ರಾಸ್ ಆಗ್ತಿದ್ರಿ. ಹೇಗೆ ಅನಿಸ್ತಿದೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಸೊ ಈಗ UPP ಒಂದು ಹೊಸ ಆರಂಭ. ಈ ಹಿಂದೆನೇ UPP ಹೆಸರು ಕೇಳಿ ಬಂದಿತ್ತು ಅಲ್ಲಿ, ಬಟ್ ಆಫಿಷಿಯಲಿ ಈಗ ಅನೌನ್ಸ್ಮೆಂಟ್ ಆಯಿತು. ಏನಿದು UPP? ಅದೇ ಉತ್ತಮ ಪ್ರಜಾಕೀಯ ಪಕ್ಷ ಅಂತ, ಪಾರ್ಟಿ ಅಂತ. ರಿಜಿಸ್ಟ್ರೇಷನ್ ಆಯ್ತು ಆ್ಯಕ್ಚುಲಿ ಒಂದು 4-5 ಮಂತ್ಸ್ ಆಯಿತು. ಆ್ಯಕ್ಚುಲಿ ಬೇರೆದೆಲ್ಲ ನಾವು ರೆಡಿ ಮಾಡಿಕೊಂಡು ಈಗ ಬರ್ತ್ಡೇ ದಿನ ಲಾಂಚ್ ಮಾಡೋಣ ಅಂದ್ಕೊಂಡ್ವಿ. ಈಗ ಅಂದರೆ ನನ್ನ ಬರ್ತ್ಡೇ 50th ಬರ್ತ್ಡೇನೂ ಇತ್ತು, ಪ್ಲಸ್ ಇನ್ನು ಮುಂದೆ ಸಾಕು ಅಂತ ನನ್ನ ಬರ್ತ್ಡೇಗಳು, ಅದ್ರ ಬದಲು UPP ಬರ್ತ್ಡೇಗಳಾಗಲಿ ಇನ್ಮೇಲೆ ಅಂದ್ಬಿಟ್ಟು ಅದೇ ದಿನ ಐನ ಸುಟ್ಟಾಕಿ UPP ಬರ್ತ್ಡೇ ಆಗಲಿ, ಇನ್ಮೇಲೆ ಉಪ್ಪಿ ಬರ್ತ್ಡೇ ಬೇಡ ಅಂತ. ಕಳೆದ ಬಾರಿ KPJP ಮಾಡಿದ್ರಿ, ತುಂಬ ನಿರೀಕ್ಷೆ ಇತ್ತು. ಸೊ ವಿಧಾನಸಭಾ ಎಲೆಕ್ಷನ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ತೀರಿ ಅನ್ನೋ ಒಂದು ನಿರೀಕ್ಷೆ ಎಲ್ಲರಲ್ಲೂ ಇತ್ತು. ಭಾಳಷ್ಟು ಜನ ಇಚ್ಛೆ ಪಟ್ಟಿದ್ರು ಕೂಡ ಉಪೇಂದ್ರ ಅವರು ವಿಧಾನಸಭಾ ಎಲೆಕ್ಷನ್ನಲ್ಲೇ ಬರಬೇಕು ಅಂತ. ಬಟ್ ಆಗ ನೀವು ಬ್ಯಾಕ್ಔಟ್ ಮಾಡಿದ್ರಿ, ಇದು ನಾಟ್ ದ ರೈಟ್ ಟೈಮ್ ಅಂತ. ಸೊ ಈಗ ಲೋಕಸಭಾ ಹತ್ರ ಬರ್ತಿದೆ, ನಿಮ್ಮ ಟಾರ್ಗೆಟ್ ಏನು ಇವಾಗ? ಲೋಕಸಭಾನ ಅಥವಾ ಜಸ್ಟ್ ಒಂದು ಪ್ರಿಪರೇಷನ್ ಆಯ್ತು? ಇಲ್ಲ ಆ ಥರ ಏನಿಲ್ಲ. ನಾನು ಇವಾಗ ಹೇಳಿರೋ ರೀತಿ ಏನಂದರೆ, ನಾವು ಪಕ್ಷ ಲಾಂಚ್ ಮಾಡಿ ಜನಕ್ಕೆ ಹೇಳ್ತಾ ಇದ್ದೀವಿ, ನೋಡಿ ಈ ಥರ ನಿಮಗೋಸ್ಕರ ಒಂದು ಪಾರ್ಟಿ ಇದೆ. ಪೊಲಿಟಿಕಲಿ ಇಫ್ ಯು ವಾಂಟ್ ಟು ಡೂ ಸಮಥಿಂಗ್, ಪ್ಲೀಸ್ ಬನ್ನಿ. ನೀವು ಈ ಥರ ಒಂದು ಸಣ್ಣದು, ಇವಾಗ ಒಂದು ಜಿಲ್ಲಾ ಪಂಚಾಯತ್, ಯಾರೋ ಒಂದು ವಿಲೇಜ್ ಪಂಚಾಯತು, ಅಥವಾ ಎಲ್ಲೋ ಒಂದು ಗ್ರಾಮ ಪಂಚಾಯತು, ಅಥವಾ ಎಲ್ಲೋ ಕಾರ್ಪೊರೇಷನ್ನು, ಯಾರೋ ಒಬ್ರಿಗೆ ಇರುತ್ತೆ ಪೊಲಿಟಿಕಲ್ ವಿಲ್, ತುಂಬ ಜನಕ್ಕಿದೆ ಏನೋ ಮಾಡಬೇಕು ಅಂತ. ಅಂಥವ್ರು ಏನಿಲ್ಲ, ನೀವು ಒಂದು ಚೂರು ಸಣ್ಣದೊಂದು ನಿಮ್ಮದು ವೆಬ್ಸೈಟ್ ಇದೆ ನೋಡಿ, ನಮ್ಮದು ಆ್ಯಪ್ ಇದೆ ಮೊಬೈಲಲ್ಲಿ ನೋಡಿ, ಅದರಲ್ಲೆಲ್ಲ ಡೀಟೇಲ್ಸ್ ಇದೆ ಹೇಗೆ ಬರಬೇಕು ಅಭ್ಯರ್ಥಿಗಳು ಅನ್ನೋದು. ಅದರಲ್ಲಿ ವಿತ್ ಫೋಟೋಗ್ರಾಫ್ಸ್ ಕೊಟ್ಟಿದ್ದೀವಿ ನಾವು. ಓಕೆ ಮಾಡಿ ನೀವು ಒಂದು ತಿಂಗಳು, ಒಂದು 15 ದಿನನೋ ಎಷ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ ಒಂದು ಇದನ್ನು ಕಳಿಸಿ ನಮಗೆ. ಏನೇಳಿ ಫುಲ್ ಡಾಕ್ಯುಮೆಂಟ್ಸ್ ಕಳಿಸಿ, ಅದನ್ನ ನೋಡ್ತೀವಿ, ನಿಮ್ಮನ್ನು ಕರೆಸ್ತೀವಿ. KPJP UPP ಏನು ಡಿಫ್ರೆನ್ಸ್ ಏನಿರುತ್ತೆ ಅಂತ ಜನರಿಗೆ ಒಂದು ಕುತೂಹಲ ಇದೆ. KPJP ಅಂತ ಉಪೇಂದ್ರ ಅವ್ರು ಬಂದರು, ಈಗ UPP ಅಂತ ಸ್ಟಾರ್ಟ್ ಮಾಡ್ತಿದ್ದಾರೆ. ಅದಿಲ್ಲ, ಅದನ್ನ ನಾವು ಅದು ಮುಗಿದ ಅಧ್ಯಾಯ, ಅದಾಗೋಯ್ತು. ಅದು ಇವಾಗ UPP ಇಂದ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ಇದನ್ನು ಏನೇನು ಕಲ್ತ್ರಿ ಅಂತ KPJP ಇಂದ UPP ಬರಬೇಕಾದ್ರೆ ನೀವು ಒಂದಷ್ಟು ಮಾಡಿಫಿಕೇಶನ್ ಮಾಡ್ಕೊಂಡಿರ್ತೀರಿ, ನಿಮ್ಗೂ ಒಂದಷ್ಟು ಐಡಿಯಾ ಬಂದಿರುತ್ತೆ. ಇಲ್ಲ, ಖಂಡಿತ. ನನಗೆ ಕೇರ್ಫುಲ್ ಆಗಿರ್ಬೇಕು. ಹೌದೌದು, ನನಗೆ ಅಭ್ಯರ್ಥಿಗಳು ಬಂದರು, ಅವ್ರದ್ದು ಇದು ಮಾಡಿದ್ವಿ, ಏನೇಳಿ ಅವ್ರದ್ದೆಲ್ಲ ಇಂಟರ್ವ್ಯೂಗಳು ಮಾಡಿದ್ವಿ, ಎಲ್ಲ ಶಾರ್ಟ್ ಲಿಸ್ಟ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಒಂದು ಸುಮಾರು 175 ಜನವರೆಗೂ ಅಭ್ಯರ್ಥಿಗಳು ಬಂದಿದ್ರು. ಸೊ ಅದು ಒಂದು ಅನುಭವನೇ. ಬಂದವರು ನಾವು ಬ್ಯಾಕ್ಔಟ್ ಆದಾಗ ಹೆಂಗೆ ಯೋಚನೆ ಮಾಡಿದ್ರು, ಕೆಲವರು ಕರೆಕ್ಟ್ ನೀವು ಮಾಡ್ತಿರೋದು, ನಿಮ್ಗೆ ಇನ್ನೂ ವೆಯ್ಟ್ ಮಾಡ್ತೀವಿ ನಾವು ಅಂದರು, ಬಟ್ ನಾವು ಇದೇ ದಾರಿಲಿ ಹೋಗೋಣ ಅಂತ. ಕೆಲವರು ಏನು ಸರ್ ನಾವು ಇಷ್ಟೆಲ್ಲ ಮಾಡ್ಬಿಟ್ಟು ನೀವು ನಮ್ಮನ್ನು ನಾವು ನಿಂತ್ಕೊತೀವಿ, ಹಾಗೆ ಆಯ್ತು ನಿಂತ್ಕೊಳ್ಳಿ, ನೀವು ಇಂಡಿಪೆಂಡೆಂಟ್ ನಿಂತ್ಕೊಳ್ಳಿ, ಬನ್ನಿ ನಮಗೆ ಕ್ಯಾನ್ವಾಸ್ ಮಾಡಿ. ನಾನು ಹೇಳಿದೆ, ಇಲ್ಲಪ್ಪ ನಾನು ಹೆಂಗೆ ಕ್ಯಾನ್ವಾಸ್ ಮಾಡಿ ನಿಮಗೆ ಅಲ್ವಾ, ನನ್ನ ಪಕ್ಷದಲ್ಲಿ ನೀವು ನಿಂತ್ಕೊಂಡ್ರೆ, ಈ ಐಡಿಯಾಲಜಿ ಮೇಲೆ ನಿಂತ್ಕೊಂಡ್ರೆ ನಾನು ಕ್ಯಾನ್ವಾಸ್ ಮಾಡ್ತೀನಿ, ಬಟ್ ಇಲ್ಲ ನಾನು ಹೆಂಗೆ ಕ್ಯಾನ್ವಾಸ್ ಮಾಡಲಿ ಅಂತ. ಸೊ ಅವೆಲ್ಲ ಅನುಭವಗಳು. ಯಾಕಂದರೆ ಅದನ್ನು ಇವಾಗಲಿಂದ ನಾವು ಮತ್ತೆ ಎಚ್ಚರಿಕೆ ವಹಿಸ್ತೀವಿ. ನೋಡಪ್ಪ, ಬರೋರು ಹಿಂಗೆ ಬರಬೇಕು, ನಾಳೆ ಯಾವುದೇ ಡಿಸಿಷನ್ ತೊಗೊಂಡು ರೆಡಿ ಇರಬೇಕು ನೀವು. ನಾವು ಈ ಐಡಿಯಾಲಜಿಗೆ ಸ್ಟಿಕ್ ಆನ್ ಆಗಿದ್ದೀವಿ. ನಾವು ಇದನ್ನೇ ಮಾಡೋಕ್ಕೆ ಹೊರಟಿರೋದು, ನಾವು ಬೇರೆ ಏನೂ ಮಾಡಲ್ಲ. ಇದಕ್ಕೆ ನೀವು ರೆಡಿ ಇರಬೇಕು. ನಾಳೆ ಸಾರ್ ಪರವಾಗಿಲ್ಲ ಸರ್, ಸ್ವಲ್ಪ ಕಾಂಪ್ರಮೈಸ್ ಆಗ್ಬಿಟ್ಟು ಅಧಿಕಾರಕ್ಕೆ ಹೋದ್ರ ಮೇಲೆ ನಾವು ಮಾಡೋಣ, ಅದನ್ನು ನಾನು ಒಪ್ಪಲ್ಲ. ಓಕೆ, ಯಾಕಂದ್ರೆ ಇಲ್ಲಿ ಕಾಂಪ್ರಮೈಸ್ ಆದೋ ಅಲ್ಲಿ ಹಾಗೇ ಆಗ್ತಾನೆ ಮತ್ತೆ. ಸೊ ಈ ಥರ ಕೆಲವೆಲ್ಲ ಪ್ರಿನ್ಸಿಪಲ್ಸ್ ಇಟ್ಕೊಂಡಿದ್ದೀವಿ. ಯಾವಾಗ KPJP ವಿಧಾನಸಭಾ ಎಲೆಕ್ಷನ್ ಟೈಮಲ್ಲಿ ನೀವು ಅಷ್ಟು ಅಂದರೆ ಇಂಟ್ರೆಸ್ಟ್ ಮಾಡಲಿಲ್ಲ, ಯಾಕಂದರೆ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆಗ ತುಂಬ ಜನ ಹೇಳಿದ್ದುಂಟು, ಉಪೇಂದ್ರ ಅವರಿಗೆ ರಾಜಕೀಯನೇ ಬೇರೆ, ಸಿನಿಮಾನೇ ಬೇರೆ, ಸಿನಿಮಾ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಉಪೇಂದ್ರ ಅವರು ಅಂತ. ನೋಡಿ, ಆ್ಯಕ್ಚುಲಿ ಹಂಗೆ ನೋಡೋಕೋರೆ ರಾಜಕೀಯದ ಅನುಭವನೇ ನನಗಿಲ್ಲ ಅಲ್ವಾ. ನಾನು ರಾಜಕೀಯದಲ್ಲಿ ಎಲ್ಲೂ ಇಲ್ಲ, ವರ್ಕ್ ಮಾಡಿಲ್ಲ, ಇದು ಮಾಡಿಲ್ಲ. ನಾನು ಹೊರಟಿರೋ ದಾರಿ ಬೇರೆ. ಇದು ನಂಬಿಕೆಯಿಂದ ಇದಾಗಬೇಕು ಅಂತ ಹೊರಡ್ತಾ ಇದ್ದೀನಿ, ಅರ್ಥ ಆಯ್ತಾ. ಇಲ್ಲಿ ನಂಬಿನೇ ಹೋಗ್ಬೇಕು ನಾನು ಕೆಲವನ್ನ. ಇವಾಗ ಜನ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ನಂಬಿನೇ ನಾನೊಂದು ಹೆಜ್ಜೆ ಇಟ್ಟಿದ್ದೀನಿ. ಇಲ್ಲಿ ಒಳ್ಳೆ ಅಭ್ಯರ್ಥಿಗಳು ಬರ್ತಾರೆ ನಂಬಿದ್ದೀನಿ. ಬಟ್ ಅವ್ರನ್ನ ಹೇಗೆ ನಾವು, ಇವಾಗ ನಾನೊಂದು ಜವಾಬ್ದಾರಿ ತೊಗೊಂಡ್ರ ಮೇಲೆ ಈ ಕೆಲಸ, ಅವ್ರ ಕೈಲಿ ಈ ಕೆಲಸ ನಾನು ಮಾಡಿಸ್ಲೇಬೇಕು. ಮ್ಯಾನಿಫೆಸ್ಟೋ ಕೊಟ್ಬಿಡೋದಲ್ಲ, ನಾವು ಮೈಕ್ರೋ ಮ್ಯಾನಿಫೆಸ್ಟೋ ಕೊಡ್ತೀವಿ, ಪ್ರತಿಯೊಂದು ಕೊಡ್ತೀವಿ, ಏನು ಬಡ್ಜೆಟ್ ಕೊಡ್ತೀವಿ, ಎಲ್ಲವನ್ನೂ ಕೊಡ್ತೀವಿ ಅನ್ಕೊಳ್ಳಿ. ಬಟ್ ಕೊಟ್ಟರ ಮೇಲೆ ಆ ಕೆಲಸ ಆಗೋ ಥರನೂ ನಾನು ನೋಡ್ಕೊಬೇಕು. ಯಾಕಂದ್ರೆ ನಾನು ಆನ್ಸರಬಲ್ ಆಗ್ತೀನಿ ನಾಳೆ ಜನಕ್ಕೆ. ಸೊ ಅದಕ್ಕೂ ನಾನೆಲ್ಲ ರೀತಿನೂ ಕೂಡ ತಯಾರಿಗಳು ತಗೊಂತಾ ಇದ್ದೀನಿ. ಉಪೇಂದ್ರ ಅವರು ಯಾವ ರೀತಿ ಜನರನ್ನ ಕನ್ವಿನ್ಸ್ ಮಾಡ್ತೀರಿ ಅಂತ? ನಿಮ್ಮೊಂದು ಐಡಿಯಾಲಜಿಗಳಿದೆ, ಎಲ್ಲವೂ ಕೂಡ ಪಾಸಿಟಿವ್ ಆಗಿದೆ, ಥಿಂಕಿಂಗ್ ಎಲ್ಲ ಚೆನ್ನಾಗಿದೆ. ಬಟ್ ಯಾವ ರೀತಿ ಜನರನ್ನ ಕನ್ವಿನ್ಸ್ ಮಾಡ್ತೀರಿ, ಅವ್ರನ್ನ ರೀಚ್ ಆಗಿ ಅವ್ರಿಗೆ ಹೌದು ಕರೆಕ್ಟ್ ಈ ಥರ ಮಾಡ್ಬೋದು, ಈ ಥರನೂ ಸಾಧ್ಯ ಇದೆ ಅಂತ ಯಾವ ರೀತಿ? ನೋಡಿ, ಅದೇ ಹೇಳಿದ್ದು ನಾನು. ಇವಾಗ ನಾನು ಸಿಂಪಲ್ ನಿಮ್ಮದೇ ಎಕ್ಸಾಂಪಲ್ ಕೊಡ್ತೀನಿ. ನೀವು ಒಬ್ಬರು ವೋಟ್ರು,
ಓಕೆನಾ. ಇವಾಗ ಯಾರು ಟಿ ವಿ ನೋಡ್ತಾ ಇದ್ದಾರಲ್ಲ ಅವರು ವೋಟ್ರ್ ಅಂದ್ಕೊಳ್ಳಿ. ಈಗ ಅವರು ಒಂದು ಏರಿಯಾದಲ್ಲಿದ್ದಾರೆ, ನೀವು ಒಂದು ಏರಿಯಾದಲ್ಲಿದ್ದೀರಾ. ಆ ಏರಿಯಾದಲ್ಲಿ ರಸ್ತೆಗಳಿದೆ, ಇದಿದೆ, ಸ್ಕೂಲ್ ಇದೆ, ಹಾಸ್ಪಿಟ್ಲ್ ಇದೆ, ಈ ಥರ ತುಂಬ ವಿಷಯಗಳಿದೆ. ನಾನು ಸಣ್ಣದಿಂದ ಸ್ಟಾರ್ಟ್ ಮಾಡಿ ಸಮಾಜಕ್ಕೆ ಸಂಬಂಧಪಟ್ಟಿದ್ದು ಇದಾದ್ರ ಮೇಲೆ ಜನಗಳಿಗೆ ಎಷ್ಟು ನೇರ ಇದು. ಕೆಲವರು ಅಂದ್ಕೊಂಡಿದ್ದಾರೆ ಏನಪ್ಪ ನನ್ನ ಪರ್ಸ್ನಲ್ ಲೈಫ್ಗೂ ಯಾವುದೋ ರೋಡು ರಸ್ತೆ ಚರಂಡಿಗೆ ಏನು ಸಂಬಂಧ ಅಂತ. ಬಟ್ ಅದಷ್ಟು ಡೈರೆಕ್ಟ್ ಸಂಬಂಧ ಇರ್ಬಿಟ್ಟು ಸಂಬಂಧ 100% ಇದೆ. ನೀವು ವಾಸ ಮಾಡೋ ಸಮಾಜ ಸ್ವಚ್ಛವಾಗಿರಬೇಕು, ಎಲ್ಲವೂ ಸಂಬಂಧ ಇದೆ. ಎರಡನೇದಾಗಿ ಬೇರೆ ಅನುಕೂಲಗಳಿದೆ ನಿಮಗೆ. ಇವಾಗ ನಿಮಗೆ ಒಳ್ಳೆ ಸ್ಕೂಲಿಂಗು, ನಿಮಗೆ ಶಿಕ್ಷಣ ಸ್ವಲ್ಪ ಫ್ರೀಯಾಗಿ ಸಿಕ್ತು ಅಂದ್ಕೊಳ್ಳಿ, ಕಡಿಮೆ ಬೆಲೆಗೆ ಸಿಕ್ತು ಅಂದ್ಕೊಳ್ಳಿ, ಅವಾಗ ನಿಮ್ಗೆ ಆ ಹೊರೆ ಕಡಿಮೆ ಆಗುತ್ತೆ. ಸೊ ಈಗಿರುವಂಥ ಒಂದು ರಾಜಕೀಯ ಒಂದು ಬೆಳವಣಿಗೆಗಳು ಅಥವಾ ಈಗ ಆಗ್ತಿರುವಂಥ ಒಂದು ಪರಿಸ್ಥಿತಿ ಏನಿದೆ ಅಥವಾ ಒಂದು ವ್ಯವಸ್ಥೆ, ಸೊ ಅಭಿವೃದ್ಧಿ ಒಂದೇ ಮಾನದಂಡ ಆಗಲ್ಲ ಅಂತ ನನಗೆ ಅನಿಸ್ತಾ ಇದೆ ಅಂತ. ಅಭಿವೃದ್ಧಿ ಅನ್ನೋದಲ್ಲ, ಅಭಿವೃದ್ಧಿ ಹಲವಾರು. ನಾನು ಹೇಳ್ತಿರೋದು ಏನು ಅಭಿವೃದ್ಧಿ ಅಂದ್ರೆ ಏನು, ಈಗ ನೀರಾವರಿ ವ್ಯವಸ್ಥೆ ಇರ್ಬೋದು, ರಸ್ತೆ ಇರ್ಬೋದು, ಎಲ್ಲವನ್ನು ಮಾಡಿಸಿದ್ದಾರೆ ಅಲ್ಲ. ಕರೆಕ್ಟು. ನಿಮಗೆ ಡೈರೆಕ್ಟಾಗಿ ಅದು ಎಷ್ಟು ಎಫೆಕ್ಟ್ ಆಗ್ತಿದೆ ಅನ್ನೋದು ನಾನು ಹೇಳಿದ್ದು. ನನ್ನ ಜೀವನದಲ್ಲಿ ಏನು ಚೇಂಜಸ್ ಆಗ್ತಿದೆ. ಇವಾಗ ನಾನು ಫಸ್ಟು ನನಗೆ ಈ 25,000 ರೂಪಾಯಿ ಇಲ್ಲದೆ ತಿಂಗಳಿಗೆ ಬದುಕೋಕ್ಕಾಗ್ತಿರಲಿಲ್ಲ. ಈಗ 15,000ದಲ್ಲಿ ಬದುಕಿ 10,000 ರೂಪಾಯಿ ನಾನು ಸೇವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನು 5,000 ರೂಪಾಯಿ ಸಾಕು ನನಗೆ, ಇನ್ನೂ 25,000 ರೂಪಾಯಿ ನಾನು ಸೇವ್ ಮಾಡ್ತಾ ಇದ್ದೀನಿ. ಆಮೇಲೆ ನನಗೆ ಜಾಬಲ್ಲಿ ನನಗೆ ಸಂಬಳ ಜಾಸ್ತಿ ಸಿಗ್ತಾ ಇದೆ, ನನಗೆ ಈಲ್ಡ್ ಜಾಸ್ತಿ ಬರ್ತಾ ಇದೆ, ನಾನು ಅಗ್ರಿಕಲ್ಚರಲ್ಲಿ ನನಗೆ ಒಳ್ಳೆ ರೇಟ್ ಸಿಗ್ತಾ ಇದೆ. ಹಲವಾರು ಒನ್ ಬೈ ಒನ್ ಅದೆಲ್ಲ ಸೇರಿ ನೀವು ಹೇಳೋ ಪ್ರಕಾರ ಇಂಡಿವಿಜುವಲಿನೂ ಬೆಳಿಬೇಕು ಜನ. ಅದೇ ಹೇಳಿದ್ದು. ಅಭಿವೃದ್ಧಿ ಅಂದ್ರೆ ಏನು ಆಕ್ಚುಲಿ, ದೇಶ ಬೆಳೆದ್ರೆ ನಾವು ಬೆಳೆದ್ರೆ ದೇಶ ಬೆಳೀತದೆ, ದೇಶ ಬೆಳೆದ್ರೆ ನಾವು ಇಂಡೈರೆಕ್ಟ್ ಆಗಿ ಬೆಳೆದಿರ್ತೀವಿ ಅಲ್ವಾ. ಇದು ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್. ಓಕೆ. ಸೊ ಈಗ ಯಾವ ರೀತಿ ಮುಂದಿನ ಪ್ಲಾನ್ ಇರುತ್ತೆ ಅಂತ, UPP ಏನ್ ನೆಕ್ಸ್ಟ್? ಅದೇ ಇವಾಗ ನನಗೆ ಬರೋ ಅಭ್ಯರ್ಥಿಗಳು ಯಾರ್ಯಾರು ನೋಡಿಕೊಂಡು ಶಾರ್ಟ್ ಲಿಸ್ಟ್ ಮಾಡಿ ಒಂದೊಂದೇ ರಿವೀಲ್ ಮಾಡ್ತಾ ಹೋಗ್ತೀನಿ. ಮೋಸ್ಟ್ಲಿ ಸಂಭಾವ್ಯ ಅಭ್ಯರ್ಥಿಗಳು ನಿಜವಾಳ ನನಗೆ ಬೆಸ್ಟ್ ಫಸ್ಟ್ ಸೆಕೆಂಡ್ ಥರ್ಡ್ ಯಾರು ಸಿಕ್ಕಿದ್ರೆ ಅವ್ರನ್ನ ಸಂಭಾವ್ಯ ಅಭ್ಯರ್ಥಿಗಳ ಹತ್ರ ನಾನು ಪ್ರೊಜೆಕ್ಟ್ ಮಾಡ್ತೀನಿ. ನಿಮ್ಮ ಏರಿಯಾದಲ್ಲಿ ಒಬ್ರು ನೋಡಿ ಈ ಥರ ಪ್ರಜಾಕೀಯದಿಂದ ಒಬ್ರು ಸೆಲೆಕ್ಟ್ ಆಗಿದ್ದಾರೆ, ಇವ್ರು ಈ ಥರ ಕ್ವಾಲಿಫಿಕೇಶನ್ ಇದೆ, ಪ್ಲೀಸ್ ಗೋ ಥ್ರೂ ದಿಸ್ ಅಂತ. ಅಥವಾ ನಿಮಗೆ ಇದು ಕರೆಕ್ಟ್ ಅನ್ಸಿದ್ರೆ ನೀವು 4 ಜನಕ್ಕೆ ಹೇಳಿ, ಇದನ್ನ ಅನಲೈಸ್ ಮಾಡಿ. ನೀವು ಇಷ್ಟು ದುಡ್ಡು ಏರಿಯಾಗೆ ಬಂದೇ ಬರುತ್ತೆ, ಈ ದುಡ್ಡು ಹಿಂಗೆ ಮಾಡ್ತೀವಿ ಅಂತ ಹೇಳ್ತೀವಿ ಅನ್ಕೊಳ್ಳಿ, ಅವಾಗ ನೀವು ಬೇಕಾದ್ರೆ ಅನಲೈಸ್ ಮಾಡ್ಬೋದು. ಇನ್ನೊಂದು ಸುದ್ದಿ ಇದೆ, ಬೆಂಗಳೂರಿನಿಂದ ಉಪೇಂದ್ರ ಅವರು ಕೂಡ ಕಂಟೆಸ್ಟ್ ಮಾಡ್ತಾರೆ ದಕ್ಷಿಣ ಕ್ಷೇತ್ರದಿಂದ ಅಂತ. ಸೊ ಲೋಕಸಭೆಗೆ ಇಲ್ಲ, ಅದೇ ಹೇಳಿದ್ ನಾನು ಕ್ಷೇತ್ರದಿಂದ ಮಾಡ್ಬೇಕಾದ್ರೆ ನಾನು ಒಂದು 2-3 ಮಂತ್ಸ್ ಕೆಲಸ ಮಾಡಬೇಕು, ಎಲ್ಲ ತಿಳ್ಕೊಬೇಕು. ಅಲ್ಲಿಂದ ಸ್ಪರ್ಧೆ ಮಾಡ್ತಾರ ಉಪೇಂದ್ರ ಅವರು? ಇಲ್ಲ, ಅದೇ ನಾನು ಹೇಳಿದ್ದು. ಇವಾಗ ನೋಡಿ, ಸುಮ್ಮನೆ ಸ್ಪರ್ಧೆ ಮಾಡಿ ನಾನೊಬ್ಬ ಗೆದ್ದೆ ಅನ್ಕೊಳ್ಳಿ, ಅಲ್ಲಿ ನಾನು ಏನೋಗಿ ಏನ್ ಮಾಡ್ತೀನಿ ನಾನು ಈ ಸಿಸ್ಟಮ್ ಅಲ್ಲಿ. ಅಲ್ಲ, ಫಸ್ಟ್ ಉಪೇಂದ್ರ ಅವರೇ ಇಂಥ ಕಡೆ ನಿಂತ್ರೆ ಉಳಿದವ್ರಿಗೂ ಒಂದು ಧೈರ್ಯ ಬರುತ್ತೆ. ಓಕೆ, ಉಪೇಂದ್ರ ಅವರು ಇದಾರೆ ನಮ್ಮ ಜೊತೆ, ಅವರೊಂದು ಕ್ಷೇತ್ರ ನಿಲ್ತಿದ್ದಾರೆ. ನಾನೇ ಪಕ್ಷ ಮಾಡಿದ್ದೀನಲ್ಲ, ನಾನು ಇಲ್ದೇ ಏನಿಲ್ಲ, ನಾನು ಇದ್ದೇ. ನೀವು ಕಣಕ್ಕೆ ಇಳಿತಿರೋ ಇಲ್ವೋ ಅನ್ನೋದು ಒಂದು ಕುತೂಹಲ ಇದೆ. ಅಲ್ಲ ಕಂಟೆಸ್ಟ್ ಮಾಡ್ತೀರಲ್ಲ, ಅದಕ್ಕೆ ನಾನು ಪ್ರಿಪರೇಷನ್ ಇದೆಯಲ್ಲ, ನಾನು ಹೇಳಿದ್ ಈ ಮ್ಯಾನಿಫೆಸ್ಟೋ ಪ್ರಿಪರೇಷನ್ ಇದೆ, ಅದನ್ನ ನಾನು ಮಾಡ್ಕೊಬೇಕು. ಓಕೆ. ಆಮೇಲೆ ನನ್ನ ಜೊತೆನೂ ಒಂದಷ್ಟು ಜನ ಬಂದವರದ್ದು ಮಾಡ್ಕೊಬೇಕು. ನಾವು ಓವರ್ ಆಲ್ ಇವಾಗ ಒಂದು 30 ಇದು ಅನ್ಕೊಳ್ಳಿ, ಇವಾಗ MP ಎಲೆಕ್ಷನ್ಸ್ಗೆ ಆ 30 ಕ್ಷೇತ್ರಗಳಿಗೆ ನನಗೆ 30 ಜನ ಕರೆಕ್ಟಾಗಿ ಸಿಕ್ಕಿ ಒಂದು ಸಮಗ್ರವಾಗಿ ನಾನೇನೋ ಒಂದು ಜನಗಳ ಮುಂದೆ ಇಡಬೇಕು ಅಲ್ವಾ. ನಾವು 30 ಜನ ಈ ಥರ ಆದರೆ ಈ ಥರ ಒಂದು ತರ್ತೀವಿ ಮಾಡ್ತೀವಿ ಅನ್ನೋದು ಒಂದು ಹೇಳ್ಬೇಕು. ಓಕೆ ಅಲ್ವಾ. ಇಲ್ಲ ನಾನೊಬ್ಬ ಮಾಡ್ತೀನಿ, ನಾನೊಬ್ಬ ಏನೋ ಇದು ಮಾಡ್ತೀನಿ ಅಂದರೆ ನಂಬೋ ಥರ ಇರಬೇಕದು. ಸುಮ್ಮನೆ ನಾನೊಬ್ಬ ಬಂದು ಏನೋ ಚೇಂಜ್ ಮಾಡ್ಬಿಡ್ತೀನಿ ಅದು ಮಾಡ್ತೀನಿ ಅಂತ ಹೇಳೋದು ಅಷ್ಟು ಇದಾಗಲ್ಲ. ಸೊ ಇದು ಎಲ್ಲ ಇಂಟರ್ ಕನೆಕ್ಟೆಡ್ ಇದೆ. ಹೌದು. ಬಟ್ ನಿಮಗೆ ವಿಧಾನಸಭಾ ಒಂದು ಇದಕ್ಕೆ ಕಂಪೇರ್ ಮಾಡಿದ್ರೆ 224 ಕ್ಷೇತ್ರ, ಇಲ್ಲಿ 30 ಸ್ವಲ್ಪ ಈಸಿ ಅನ್ಸುತ್ತೆ. ಸ್ವಲ್ಪ ಅಭ್ಯರ್ಥಿಗಳನ್ನ ಸ್ವಲ್ಪ ಟ್ರಯಲ್ಗಾದ್ರು ನಾನು ಅದನ್ನ ವರ್ಕೌಟ್ ಆಗುತ್ತಾ ಇಲ್ಲ, ನಾನು ಗೆಲುವು ಸೋಲು ಇದೊಂದು ಪಬ್ಲಿಸಿಟಿ ಆಗುತ್ತೆ ಈ ಥರದ್ದು ಯಾವ ಯೋಚನೆ ಮಾಡ್ತಾ ಇಲ್ಲ. ಓಕೆ, ನಿಲ್ಲೋಣ, ಒಂದು ಪಬ್ಲಿಸಿಟಿ ಆಗುತ್ತೆ, ನಿಲ್ತಾ ಇರೋಣ ಎಲೆಕ್ಷನ್ಗೆಲ್ಲ. ಇಲ್ಲಕ್ಕೆ ಮುಂಚೆ ನನಗೆ ಆ ಥರ ಅಭ್ಯರ್ಥಿಗಳು ಬೇಕು. ಆ ಎಲ್ಲ ಅಭ್ಯರ್ಥಿಗಳು ಬಂದಮೇಲೆ ನಾನು ಅದ್ರ ಜೊತೆಲಿ ಸೇರಿಕೊಂಡು ಏನು ಮಾಡ್ಬೋದು. ಅವಾಗ MP ಅಂದ್ರೆ ಏನು ಆ್ಯಕ್ಚುಲಿ ನೇಷನ್ಗೂ ಸ್ಟೇಟ್ಗೂ ಇರೋ ಸಂಬಂಧ ಅದು. ಇವ್ರು ನಮ್ಮನ್ನು ರೆಪ್ರೆಸೆಂಟ್ ಮಾಡಿ ಅಲ್ಲಿ ಹೋಗ್ತಾರೆ, ಅಲ್ಲೋಗಿ ಡಿಬೇಟ್ ಮಾಡ್ತಾರೆ, ಯಾವ್ಯಾವ ವಿಚಾರಗಳು ತೊಗೊಬೋದು, ಅಲ್ಲಿಂದ ಫಂಡ್ಸ್ ಏನು ಬರುತ್ತೆ, ನಾವು ಯಾವ ರೀತಿ ಸೆಂಟ್ರಲಿಂದ ಬರೋವಂಥ ಫಂಡ್ಸನ್ನು ಏನು ಮಾಡ್ಬೋದು ಇಲ್ಲಿ, ಇದು ಎಲ್ಲ ವಿಚಾರಗಳನ್ನು ಕರೆಕ್ಟಾಗಿ ಅನಲೈಸ್ ಮಾಡಿನೇ ಹೋಗ್ಬೇಕು. ಅದಕ್ಕೆ ಈಗ MP ಗಳು ಬಗ್ಗೆ ನಾವು News 18 ಕೂಡ ಒಂದು ಇದು ಮಾಡಿತ್ತು. MP ಗಳು ಒಂದು ಗ್ರಾಮನ ದತ್ತು ತೊಗೊಂಡಿದ್ದಾರೆ, ಅವ್ರು ಎಷ್ಟು ಇಂಪ್ರೂವ್ ಮಾಡಿದ್ದಾರೆ ಅಂತ. ಭಾಳಷ್ಟು ಕಡೆ ಇಂಪ್ರೂವ್ನೇ ಆಗಿಲ್ಲ, ಹಾಗೇ ಇದೆ ಗ್ರಾಮಗಳು. ಸೊ ಯಾವ ರೀತಿಯಾಗಿ ಅಲ್ಲಿಂದ ಇವ್ರು ಬಂದು ಹಣನ ಇಲ್ಲಿ ವಿನಿಯೋಗ ಮಾಡ್ತಿದ್ದಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಒಂದು ಅಭ್ಯರ್ಥಿ ಈಗ ಗೆಲ್ಲೋದು ಬಿಡೋದು ಅಥವಾ ಗೆದ್ರೇನೆ ಅಲ್ಲಿಗೆ ಹೋಗಕ್ಕೆ ಸಾಧ್ಯ, ಅದೊಂದು ರಿಯಾಲಿಟಿ ಅಂತೂ ಇದ್ದೇ ಇದೆ. ಅದೇ ನಾನು ಹೇಳಿದ್ದು, ಇದು ಕೂಡ ಅಷ್ಟೇ. ಅಗೈನ್ ಬಡ್ಜೆಟ್ ಮತ್ತೆ ಬರುತ್ತೆ, ಸೆಂಟ್ರಲಿಂದ ಏನೇನು ಫಂಡ್ಸ್ ಬರುತ್ತೆ, ನಮ್ಮ ಟ್ಯಾಕ್ಸ್ ಎಷ್ಟು ಅಲ್ಲಿಗೆ ಹೋಗುತ್ತೆ, ಅಲ್ಲಿಂದ ನಮ್ಗೆ ಏನೇನು ಗ್ರ್ಯಾಂಟ್ಸ್ ಬರುತ್ತೆ, MP ಗ್ರ್ಯಾಂಟ್ಸು ಅದೆಲ್ಲ ಇದ್ದೇ ಇದೆ. ಆಮೇಲೆ ಬೇರೆ ಏನು ತರ್ಬೋದು, ತಂದ್ರ ಮೇಲೆ ಏನೇನು ಕೆಲಸ ಮಾಡಬೇಕಾಗತ್ತೆ, ಅವ್ರವ್ರಿಗೆ ಏನೇನು ಬರುತ್ತೆ, ಇದು ಎಲ್ಲ ಅಭ್ಯರ್ಥಿಗಳು ಬಂದ ಮೇಲೆ ಇದ್ರ ಬಗ್ಗೆ ನಾನು ಸ್ಟಡಿ ಮಾಡಿ ಮತ್ತೆ ಸಮಗ್ರವಾದ ಮತ್ತೊಂದು ರೆಡಿ ಆಗ ಆ ರಿಪೋರ್ಟ್ ರೆಡಿ ಆದಮೇಲೆ ನಿಮ್ಮ ಮುಂದೆ ನಾನು ಏನೋ ಹೇಳ್ಬಲ್ಲೆ, ನನಗೂ ಒಂದು ಕಾನ್ಫಿಡೆನ್ಸ್ ಬರೋಕ್ಕಿಲ್ಲ, ಇದು ಮಾಡಿದ್ರೆ ಹಿಂಗಾಗುತ್ತೆ ಅಂತ ಅನ್ನಿಸ್ಬೇಕು ನನಗೆ. ಈಗ ನೀವೇನೋ ಕಂಟೆಸ್ಟ್ ಮಾಡಿದರೆ
ಕೆಲವೊಂದು ಕ್ರಿಟಿಕಲ್ ಸಿಚುವೇಶನ್ ಬರುತ್ತೆ, ನಿಮ್ಮ ಹತ್ರನ ಅಪ್ರೋಚ್ ಮಾಡ್ತಾರೆ ಬೇರೆ ಪಕ್ಷದವರು. ಸೊ ಆ ಸಂದರ್ಭದಲ್ಲಿ ಹೇಗೆ ಅಂತ ಈ ಹಿಂದೆ ಕೂಡ ಮಾತನಾಡಿದ್ರೆ, ನೀವು ಬೇರೆ ಯಾವ ಪಕ್ಷದ ಜೊತೆ ನಾವು ಹೋಗಲ್ಲ, ಇಲ್ಲ ನೋಡಿ, ಇವಾಗ ಸರ್ಕಾರ ರಚನೆ ಆಗ್ಬೇಕಾದ್ರೆ ನಿಮ್ಮ ಸಹಾಯ ಬೇಕು. ಇಲ್ಲ ನೋಡಿ, ಅದೇ ಹೇಳಿದ್, ಇವಾಗ ಇದೇ ಪರಿಸ್ಥಿತಿ ಬಂದಿತ್ತು ಅನ್ಕೊಳ್ಳಿ, ಇವಾಗ ಆಗಿರೋ ಹಂಗ್ ಪಾರ್ಲಿಮೆಂಟ್, ಓಕೆನಾ, ಇವಾಗ ನಮಗೆ ಒಂದು 10-15 ಸೀಟ್ ಬಂದಿತ್ತು ಅನ್ಕೊಳ್ಳಿ, ಓಕೆನಾ, ಇವಾಗ ಯಾರೋ ಒಬ್ರು ನಮ್ಮ ಸಪೋರ್ಟ್ ಕೇಳಿದ್ರು. ಇಲ್ಲಿ ನಮ್ಗೆ ಒಂದು ಚಾನ್ಸ್ ಏನು ಗೊತ್ತಾ ಇದರಲ್ಲಿ, ಓಕೆ ನಾವು ಸಪೋರ್ಟ್ ಕೊಡ್ತೀವಿ, ನಮ್ಗೆ ಅಧಿಕಾರ ಬೇಡ ಏನು ಬೇಡ, ನಾವು ಹೊರಗಡೆಯಿಂದ ಸಪೋರ್ಟ್ ಕೊಡ್ತೀವಿ, ನೀವು ಮಾಡಿ ಗೌರ್ಮೆಂಟ್ ನಡೆಸಿ. ಬಟ್ ನಾವು ಹೇಳ್ತಿರೋ ಮ್ಯಾನಿಫೆಸ್ಟೋ ಆರೋಗ್ಯ ಅಥವಾ ಶಿಕ್ಷಣ, ಈ 2 ಕ್ಷೇತ್ರದಲ್ಲಿ ಈ ಥರ ಬದಲಾವಣೆ ತನ್ನಿ, ಒಂದು 4 ಪಾಯಿಂಟ್ ಓಪನ್ ಆಗಿ ಜನಗಳ ಮುಂದೆ ಇಡ್ತೀವಿ, ಇದಕ್ಕೆ ನೀವು ತಂದ್ರೆ ನಾವು ಫುಲ್ ಸಪೋರ್ಟ್ ಕೊಡ್ತೀವಿ 5 ವರ್ಷ. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಜೊತೆಗೆ ಫೇಸ್ಬುಕ್ನ ಒಂದಷ್ಟು ಜನ ಕೂಡ ಪ್ರಶ್ನೆ ಕೇಳಿದ್ರು, ಅದನ್ನು ಕೂಡ ಕೇಳ್ತೀನಿ. ಈ ಸಲ ಉಪೇಂದ್ರ ಅವರು ಸ್ವಲ್ಪ ಓಪನ್ ಇದ್ದೀರಿ, ಯಾಕಂದ್ರೆ ಕಳೆದ ಬಾರಿ ಯಾವ ಪಕ್ಷದ ಜೊತೆ ಇಲ್ಲ ಅಂತ ಹೇಳಿದ್ರಿ ನೀವು ಮಾತಾಡ್ಬೇಕಾದ್ರೆ ಅಂತ. ಇಲ್ಲ ಅವಾಗ ನಿಮ್ಗೆ ಈ ಸಿಚುವೇಶನ್ ಬೇರೆ ಇದು. ಆಕ್ಚುಲಿ ನಿಮ್ಗೆಲ್ಲೋ ಒಂದು, ಇವಾಗ ನನಗೆ ಒಂದು ಸಿಂಪಲ್ ಹೇಳ್ತೀನಿ ಕೇಳಿ, ಇವಾಗ ನನಗೆ 15-20 ಸೀಟ್ ಬಂತು, ಓಕೆನಾ ಅನ್ಕೊಳ್ಳಿ, ಇನ್ನೊಬ್ರು ಯಾರಿಗೋ ಮೆಜಾರಿಟಿನೇ ಬಂದ್ಬಿಡ್ತು, ನನಗೆ 15 ಸೀಟ್ ಬಂದ್ರು ಒಂದೇ ವೇಸ್ಟ್, ನನಗೇನು ಇಲ್ಲ, ಸಪೋರ್ಟ್ ಮಾಡಿದ್ರು ಆಗಲ್ಲ ಅಲ್ವಾ. ಇಲ್ಲ ನನಗೊಂದು 15 ಸೀಟ್ ಬಂತು, ಬಟ್ 15 ಸೀಟ್ ಸಪೋರ್ಟ್ ಕೊಟ್ಟರು ಕೂಡ ಗೌರ್ಮೆಂಟ್ ಫಾರ್ಮ್ ಮಾಡೋಕ್ಕಾಗಲ್ಲ, ಇನ್ಯಾರೋ 2 ಪಕ್ಷ ಸೇರಿನೇ ಮಾಡಬೇಕು, ಆವಾಗಲೂ ಏನು ಪ್ರಯೋಜನ ಇಲ್ಲ. ಅಲ್ಲ, ಈ ಸಲ ವಿಧಾನಸಭಾ ಎಲೆಕ್ಷನ್ ಆಪ್ಷನ್ ಇತ್ತು, ನಿಮ್ ಪಾರ್ಟಿ ಬಂದಿದ್ರೆ ಅದೇ ಒಂದು ಸಪೋರ್ಟ್ ಕೊಟ್ಟು ಗೌರ್ಮೆಂಟ್ ಫಾರ್ಮ್ ಮಾಡ್ಬೋದು ನಂಗೆ ಇದ್ದಿದ್ರೆ, ನಾವು ಒಂದು 2-3 ಪಾಯಿಂಟ್ ಹೇಳ್ಬೋದಾಗಿತ್ತು. ಅಟ್ಲೀಸ್ಟ್ ಈ ತರ ಒಂದು ಟ್ರಾನ್ಸ್ಪರೆನ್ಸಿ ತನ್ನಿ, ಅಟ್ಲೀಸ್ಟ್ ಕಾರ್ಪೊರೇಷನ್ ಲೆವೆಲಲ್ಲಿ ತನ್ನಿ, ಅಟ್ಲೀಸ್ಟ್ ವಾರ್ಡ್ ವೈಸ್ ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕಿ ಎಲ್ಲರಿಗೂ ಜನಕ್ಕೆ ಫೋಟೋ ಹೊಡೆದು ಕ್ಲಿಕ್ ಮಾಡಿದ್ರೆ ಒಂದು ಕಾರ್ಪೊರೇಟ್ ಸಿಸ್ಟಮ್ ಥರ ಆ್ಯಕ್ಚುಲಿ ಎಲ್ಲರೂ ಆನ್ಸರಬಲ್ ಆಗಬೇಕು, ಆ ಥರ ಈ ಥರ ಒಂದಷ್ಟು ಬದಲಾವಣೆ ಹೇಳ್ತಾರೋ ಒಂದು ಚಾನ್ಸಸ್ ಇದೆ. ಆ ಥರ ಆದರೆ ಇಡೀ ರಾಷ್ಟ್ರದಲ್ಲಿ ಆಗ್ತಿರೋ ದೊಡ್ಡ ಸಮಸ್ಯೆ ಏನಂತಂದರೆ, ಕಾಂಗ್ರೆಸ್ ಅಂದರೆ ಒಂದು ಮುಸ್ಲಿಂ ಸಪೋರ್ಟ್ ಮಾಡೋಂಥ ಪಾರ್ಟಿ, ಅಲ್ಪಸಂಖ್ಯಾತರಿಗೆ ಸಪೋರ್ಟ್ ಮಾಡ್ತಾರೆ. BJP ಅಂದ್ಕೊಳ್ಳೆ ಹಿಂದುತ್ವದ ಪಾರ್ಟಿ ಅನ್ನೋ ಒಂದು ದೊಡ್ಡ ಶಾಪ ನಮ್ಮ ದೇಶಕ್ಕೆ. ಈ ಒಂದು ಪ್ರಾಬ್ಲಮ್ನ ಯಾವ ರೀತಿ UPP ಸಾಲ್ವ್ ಮಾಡುತ್ತೆ ಜನಕ್ಕೆ, ಒಂದು ವೇಳೆ ಬಂದರೆ ನಿಮ್ಮ ಸೊಲ್ಯೂಷನ್ ಏನಿದಕ್ಕೆ ಅಂತ? ಯಾಕಂದ್ರೆ ಆತರ ಆಗ್ಬಾರ್ದಿತ್ತು, ಒಂದ್ ಪಕ್ಷ ಅಂದ್ಮೇಲೆ ಅದು ಎಲ್ಲಾ ಸಮುದಾಯಕ್ಕೂ ಸಪೋರ್ಟ್ ಮಾಡಬೇಕು. ಹೌದು, ಎಲ್ಲ ಜನರ ಕಷ್ಟ ಸುಖಕ್ಕೂ ಹಂಗೆ ಹೇಳೋದು. ಆಕ್ಚುಲಿ ಬರ್ತಾ 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 ಅದೇನಾಗುತ್ತೆ, ಅದೇ ಹೇಳದ್ನಲ್ಲ, ಏನ್ ಹೇಳಿ, ನಿಮ್ಗೆ ಗೆಲ್ಬೇಕ್ರಿ ಫಸ್ಟ್ ಅಂತ, ಗೆಲ್ಲಬೇಕು. ನೀವು ಆ ಒಂದು ಇದನ್ನ ಹೇಗೆ ಬ್ರೇಕ್ ಮಾಡ್ತೀರಿ ಅಂತ ನಿಮ್ಮ ಒಂದು ಐಡಿಯಾ ಏನಾದ್ರೂ ಇದೆ? ಅಲ್ಲ, ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ಮಾತಾಡಬಾರ್ದು. ಸೊ ಫಸ್ಟ್ ಥಿಂಗ್ ಈಸ್, ಏನೋ ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಬಾರ್ದು ಅಲ್ವಾ. ಆಗ ನಿಮ್ಗೆ ಅವ್ರು ಓಟೆ ಹಾಕ್ಲಿಕ್ಕೆ ಹೋಗೋದಿಲ್ಲ, ಬೇಡ ಬಿಡಿ, ಬೇಡ, ಇವ್ರಿಗೆ ಹಂಚ್ ಹೋಗ್ಲಿ ಬಿಡಿ, ಒಳ್ಳೆ ಕತೆ ಅಲ್ಲ. ಇಟ್ ಡಸಂಟ್ ಮೇಕ್ ಡಿಫರೆನ್ಸ್. ಬೈ ನಾನು ಇನ್ನೊಂದು ಪಕ್ಷ ಯಾಕಾಗ್ಲಿ ಅದೇ ತರ. ಅಲ್ಲ, ನೀವು ಎರಡನ್ನೂ ಒಟ್ಟಿಗೆ ತರುವಂತ ಪ್ರಯತ್ನ ಏನ್ ಮಾಡ್ತೀರಿ ಅಂತ? ಏನ್ ಒಟ್ಟಿಗೆ ತರಂತ? ಈಗ ಏನು ಸ್ಪ್ಲಿಟ್, ನೀವು ಮಾತಾಡದಿರೋದೇ ಒಟ್ಟಿಗೆ ತರೋಂಥದ್ದು. ನೀವು ಮಾತಾಡ್ದೇನೆ ನಾನು ಬರೀ ಇಲ್ಲಿ ನಿಮ್ಮ ಕಾಸಿಗೆ ಲೆಕ್ಕ ಕೊಡ್ತೀನಿ, ನಾನು ನಿಮ್ಮ ಕಾಸನ್ನ ಟ್ರಾನ್ಸ್ಪರೆಂಟ್ ನಿಮಗೆ ತೋರಿಸ್ತೀನಿ, ಈ ತರ ವರ್ಕ್ ಮಾಡ್ತೀನಿ, ಏನೋ ಬ್ರೈನ್ ಹಾರ್ಡ್ ವರ್ಕ್, ಏನೋ ನಾಲೆಡ್ಜಬಲ್ ಪೀಪಲ್ ತಗೊಂಡ್ಬರ್ತೀನಿ, ಬರೀ ಅಷ್ಟ್ರ ಬಗ್ಗೆನೇ ನಾನು ಮಾತಾಡ್ತೀನಿ, ನಾನು ಬೇರೆ ವಿಷಯ ಮಾತಾಡಲ್ಲ. ಉಪೇಂದ್ರ ಅವರು ಒಂದ್ ಕಡೆ ಸಿನಿಮಾಗಳನ್ನು ಮಾಡ್ತಾ ಇದ್ರಿ, ಸಿನಿಮಾ ಮಧ್ಯೆ ಒಂದ್ ಸ್ವಲ್ಪ ಬ್ರೇಕ್ ತಗೊಂಡಿದ್ರಿ, ನಂತರ ಈಗ ಮತ್ತೆ ಐ ಲವ್ ಯು ಸಿನಿಮಾ ಬರ್ತಿದೆ, ಬೇರೆ ಬೇರೆ ಒಪ್ಕೊಂಡಿದೆ ಪ್ರಾಜೆಕ್ಟ್ಗಳು. ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ಇದು ಎರಡೂ? ಬೆಳಿಗ್ಗೆ ಸಾಯಂಕಾಲದವರೆಗೂ ಶೂಟಿಂಗ್ ಹೋಗ್ತೀನಿ, ಅಲ್ಲಿ ಮಧ್ಯದಲ್ಲಿ ಗ್ಯಾಪ್ ಅಲ್ಲಿ ಇರ್ಬೇಕಾದ್ರೆ ನನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ. ತುಂಬಾ ಜನ ಇದಕ್ಕೆ ವರ್ಕ್ ಮಾಡ್ತಿರೋರು ಇದ್ದಾರೆ, ಕೆಲವು ಇಂಜಿನಿಯರ್ಸ್ ಇದ್ದಾರೆ, ಕೆಲವು ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಿರೋ ಮ್ಯಾನೇಜರ್ಸ್ಗಳಿದ್ದಾರೆ, ಕೆಲವು ಆಫೀಸರ್ಸ್ಗಳಿದ್ದಾರೆ. ಇವ್ರುಗಳೆಲ್ಲ ಹಿಂದ್ಗಡೆಯಿಂದ ಏನೋ ಅವ್ರು ಏನಂದ್ರೆ ಮನೆಗೆ ಹೋಗ್ತಿದ್ದಂಗೆ 6 ಗಂಟೆ 7 ಗಂಟೆ ಹೋಗ್ತಿದ್ದಂಗೆ ಒಂದು 2 ಅವರ್ಸ್ ಎಲ್ಲ ಹೋಗಿ ನೆಟ್ಟಲ್ಲಿ ಕೂತ್ಕೊಂಡು ಒಂದು 3 ಅವರ್ಸ್ ಎಲ್ಲ ತೆಗೆದು ಒಂದೊಂದೇ ಫೀಡ್ ಮಾಡ್ತಾರೆ ನನಗೆ. ಅದ್ರ ಮೇಲೆ ಒಂದು ಡಿಸ್ಕಷನ್ ಇಟ್ಕೊಂತೀವಿ. ಹೇಗೆ ಬೇರೆ ಬೇರೆ ದೇಶದಲ್ಲಿ ಹೆಂಗಾಗಿದೆ, ಯಾವ್ದು ನಮ್ಮಲ್ಲಿ ಅಡಾಪ್ಟ್ ಮಾಡ್ಬೋದಾ ಇದನ್ನ, ನಮ್ಮ ಬಡ್ಜೆಟ್ ಏನಿದೆ, MP ಎಲೆಕ್ಷನ್ ಅಂದ್ರೆ ಏನು, ವಿಲೇಜ್ ಪಂಚಾಯತ್ ಅಂದ್ರೆ ಏನು, ಅಲ್ಲಿ ಏನು ಲಿಮಿಟ್ಸ್ ಬರುತ್ತೆ, ಇಟ್ಸ್ ಎ ಪ್ರೋಸೆಸ್ ಇದು. ಓಕೆ, ಅಂದ್ರೆ ನಿಮ್ಮ ಪ್ರೆಸೆನ್ಸ್ ಇಲ್ದಿದ್ರು ಕೂಡ ವರ್ಕ್ ಆಗ್ತಾ ಇರುತ್ತೆ. ಬಟ್ ನಾನು ಎವರಿ ಸಂಡೇ ಸೇರ್ತೀವಿ, ನಾವೆಲ್ಲ ಒಂದ್ಸತಿ ಸಾಟರ್ಡೆ ಸೇರ್ತೀವಿ, ಇಲ್ಲ ನಾವು ನೆಟ್ ಅಲ್ಲಿ ಕನೆಕ್ಟ್ ಆಗೇ ಇರ್ತೀವಿ, ಯಾವಾಗ್ಲೂ ಡಿಸ್ಕಸ್ ಮಾಡ್ತೀವಿ, ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗಿರ್ತೀವಿ. ಒಂದೇ ಒಂದು ಸಿಂಪಲ್ ಹೇಳ್ತೀನಿ ನಾನು, ಸುಮ್ಮನೆ ಇದನ್ನೇನು ಪಕ್ಕ ಅಂತ ಹೇಳ್ತೀನಿ ನಾನು. ಒಂದು ಎಕ್ಸಾಂಪಲ್ಗೆ, ಪಾರ್ಕಿಂಗ್ ಸಮಸ್ಯೆಗೆ ಏನೋ ಕಮ್ಯುನಿಟಿ ಪಾರ್ಕಿಂಗ್ಗಳು, ಆಮೇಲೆ ಏನೋ ಗೌರ್ಮೆಂಟ್ ಪಾರ್ಕಿಂಗ್ ವ್ಯವಸ್ಥೆಗಳಾಗಬೇಕು. ಯಾವುದೋ ಒಂದು ಗೌರ್ಮೆಂಟ್ ಜಾಗ ಇದೆ, ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳು ಸ್ಟೇಜ್ ಬೈ ಸ್ಟೇಜ್ ಮಾಡೋವಂಥದ್ದಿದೆ, ಅಂಡರ್ಗ್ರೌಂಡಲ್ಲಿ ಮಾಡೋಂಥದ್ದು, ಈ ಥರದ್ದೊಂದು ಪಾರ್ಕಿಂಗ್ ಮಾಡಿದ್ವಿ ಅಂದ್ಕೊಳ್ಳಿ. ಇದರಲ್ಲಿ ಏನೋ ಸಾಟರ್ಡೆ ಸಂಡೇನೇ ರಜೆಗಳು ಎಲ್ರಿಗೂ ಬರೋದ್ರಿಂದ ಎಲ್ಲರೂ ಸಾಟರ್ಡೆ ಸಂಡೇ ಫ್ರೀ ಆಗಿರ್ತೀವಿ. ನೆಕ್ಸ್ಟ್ ಮಂಡೇ ಟು ಏನೋ ಸಾಟರ್ಡೆ ವೀಕ್ ಡೇಸಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸೊ ಈ ಹಾಲಿಡೇಸ್ನೆಲ್ಲ ಬದಲಾಯಿಸಕ್ಕೆ ಸಾಧ್ಯನಾ ಅಂತ. ಆಮೇಲೆ ಪೀಕ್ ಅವರ್ಸು, ಏನೋ ಪೀಕ್ ಅವರ್ಸ್ 9 to ಏನಪ್ಪ ಒಂದು 8 to 10:30 ಫುಲ್ ಪೀಕ್ ಅವರ್ಸ್ ಇರುತ್ತೆ ಅಂತ, ಅದನ್ನ ಏನಾರ ಚೇಂಜ್ ಮಾಡಕ್ ಸಾಧ್ಯ? ಡ್ಯೂಟಿ ಟೈಮಿಂಗ್ಸ್ ಯಾರ್ಯಾರು ಚೇಂಜ್ ಮಾಡಕ್ ಸಾಧ್ಯನಾ? ಆಮೇಲೆ ವರ್ಕ್ ಫ್ರಮ್ ಹೋಮ್ ಸ್ವಲ್ಪ ಮಾಡಿ ಒಂದು 10% ರೆಡ್ಯೂಸ್ ಮಾಡಕ್ ಸಾಧ್ಯ? ಎಲ್ಲರೂ ಆಫೀಸ್ಗೆ ಹೋಗ್ಬೇಕಂತಿಲ್ಲ, ಆದಷ್ಟು ಎಷ್ಟು ಜನ ವರ್ಕ್ ಫ್ರಮ್ ಹೋಮ್ ಮಾಡಕ್ ಕಂಪಲ್ಸರಿ ಆಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಿ, ಇಲ್ಲ ನೀವು ಒಂದು 25% ಮಾಡ್ಲೇಬೇಕು ವರ್ಕ್ ಫ್ರಮ್ ಹೋಮ್.
ಈ ಥರ ನಾನು ಹೇಳಿದ್ದು ಈ ಥರ ಹೋಮ್ ಸ್ಕೂಲಿಂಗ್ ಮಾಡೋಕ್ಕೆ ಸಾಧ್ಯನಾ ಅಂದರೆ ನಾಟ್ ಎವ್ರಿ ಡೇ ಅಲ್ಲ, ಸೋಷಿಯಲ್ ಗ್ಯಾದರಿಂಗ್ ಬೇಕೇ ಬೇಕಾದ ಒಂದು 2 days ಹೋಮ್. ಈ ಥರದ ವಿಚಾರ 108 ಸೇರಿದಾಗ ಒಂದೊಂದು 5% ಟ್ರಾಫಿಕ್ ಕಡಿಮೆ ಮಾಡಿದ್ರು ಕೂಡ ಟ್ರಾಫಿಕ್ ಈಸ್ ಔಟ್ ಆಗ್ಬಿಡುತ್ತೆ. ಈಗಿರುವಂಥ ಶಾಸಕರಿಗೆ ಒಳ್ಳೆ ಕಾರೇ ಬೇಕು ಅಂಥದ್ದೆಲ್ಲ ಒಂದು ಸಿಸ್ಟಮ್ ಇದೆ. ಅವ್ರು ಬರಬೇಕಾದ್ರೆ ಝೀರೋ ಟ್ರಾಫಿಕ್ ಆಗಬೇಕು. ಸೊ ನಿಮ್ಮ ಒಂದು ಯೋಚನೆ ಅದ್ರ ಬಗ್ಗೆ ಏನು ಅಂತ? ಐಷಾರಾಮಿ ಕಾರ್ಗಳು ಬೇಕಾ? ಅದೇ ರೀತಿಯಾಗಿ ನಿಮ್ಮ ಅಭ್ಯರ್ಥಿಗಳು ಗೆದ್ರೆ ಹೇಗೆ ಓಡಾಡ್ತಾರೆ? ಖಂಡಿತ ಆಕ್ಚುಲಿ ನಮ್ಮ ಯಾರೇ ಗೆದ್ರು ಕೂಡ ಹೇಗೆ ಓಡಾಡ್ತಾರೆ ಅವರು? ಇರೋ ಸಿಚುವೇಶನ್ ಓಡಾಡಿದ್ರೇನೆ ಅವಾಗ ಅವ್ರಿಗೆ ಬರ್ನ್ ಆಗೋದು. ಏನ್ ಹೇಳಿ, ಇಲ್ಲ ಟ್ರಾಫಿಕ್ ಪ್ರಾಬ್ಲಮ್ ಇದೆ, ಇದಕ್ಕೇನೋ ಮಾಡ್ಬೇಕು ನಾನು ಅಂತ ಅನ್ಸೋದು. ನಾನು ಕ್ಲಿಯರ್ ಮಾಡ್ಕೊಂಡು ಝೀ ಅಂತ ಹೊಟ್ಟೋಗ್ಬಿಟ್ರೆ ನನಗೆ ಏನು ಅನ್ಸುತ್ತೆ, ಎಲ್ಲ ಚೆನ್ನಾಗೇ ಇದೆ ಅನ್ಸುತ್ತೆ. ನಾನು ಬರೋ ಕಡೆ ಎಲ್ಲ ಸ್ವಚ್ಛ ಭಾರತ್ ಆಗ್ಬಿಟ್ಟಿರುತ್ತೆ, ಬಂದ್ ಕೂಡಲೇ ಎಲ್ಲ ಚೆನ್ನಾಗಿದೆ ಅಂತ. ಪ್ರಚಾರದ ಬಗ್ಗೆ ನಿಮ್ಮ ಐಡಿಯಾ ಏನಿದೆ? ಪ್ರಚಾರ ಅಂದ ಕೂಡಲೇ ಒಂದಷ್ಟು ಕಟ್ಔಟ್ ಇರುತ್ತೆ, ಲೌಡ್ ಸ್ಪೀಕರ್ ಅನೌನ್ಸ್ಮೆಂಟ್ ಇರುತ್ತೆ, ಪ್ರತಿಯೊಬ್ಬರಿಗೂ ಹೋಗಿ ಒಂದೊಂದು ಹಳ್ಳಿಗೆ ಹೋಗಿ ನನಗೆ ವೋಟ್ ಮಾಡಿ ಅಂತ ಒಂದು ಹೇಳ್ತಾರೆ. ಸೊ ನೀವು ಜಾಸ್ತಿ ಇಂಟರ್ನೆಟ್ಟು ಜಾಸ್ತಿ ಈ ಮೋಡಲ್ ಇದ್ದೀರಾ. ಸೊ ನಿಮ್ಮ ಏನಾದರೂ ಮತ್ತೆ ಈ ಬದಲಾವಣೆ ಬರುತ್ತಾ? ಏನಾದರೂ ರೀಚ್ ಆಗೋ ಥರ ಹಳ್ಳಿಗಳನ್ನ ರೀಚ್ ಆಗೋದಕ್ಕೆ? ಅಲ್ಲ, ಅವಾಗ ಒಂದೇ ಒಂದು ಇದು ಮಾಡೋಣ. ನಾನೊಂದು ಹೇಳ್ತೀನಿ, ನೀವು ಹೇಳಿದ್ರಿ ಏನೋ ಅಲ್ಲೊಂದು ಸಿಸ್ಟಮ್ ಇದೆ, ಇಲ್ಲಿ ನಾನು ಹೇಳ್ತಿರೋದು ಬೇರೆ ಸಿಸ್ಟಮ್ ಅಂತ ಹೇಳ್ತಾ ಇದ್ದೀರಾ. ಇಲ್ಲ ಆ ಥರ ಅಲ್ಲ, ನಿಮ್ಮ ಇದು ಹೆಚ್ಚಾಗಿ ಅರ್ಬನ್ ಇದಕ್ಕೆ ಅಲ್ಲ. ಓಕೆ, ನಾನು ಹೇಳಿದ್ದು ಆ ಸಿಸ್ಟಮ್ ಅಲ್ಲಿ ಇದಾರಲ್ಲ, ಬರೀ ಅದೇ ಪ್ರಚಾರ ಮಾಡ್ಬೇಕು. ಅವರು ಸೋಷಿಯಲ್ ಮೀಡಿಯಾ ಟಿವಿಗೆ ಬರಲೇಬಾರದು. ನೋಡೋಣ ಎಷ್ಟು ರೀಚ್ ಆಗುತ್ತೆ ಅಂತ. ಇನ್ನು ಕೆಲ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಫೇಸ್ಬುಕ್ ಬರೋಕ್ಕೆ ಮುಂಚೆ ಉಪೇಂದ್ರ ಅವ್ರಿಗೆ ಏನಾದರೂ ಪ್ರಶ್ನೆ ಕೇಳೋದಿದ್ರೆ ಕೇಳಿ ಅಂತ ನನ್ನ ಪೇಜಲ್ಲಿ ಹಾಕಿದ್ದೆ. ನೋಡಿ ಟೆಕ್ನಾಲಜಿ ಹೆಂಗಿದೆ. ನೀವು ಇಲ್ಲಿ ಕೂತ್ಕೊಂಡು ಗಾಡಿಲಿ ಬರ್ಬೇಕಾದ್ರೆ ಒಂದು ಅರ್ಧ ಗಂಟೆ ಮುಂಚೆ ಜನಕ್ಕೆ ಕಳಿಸಿದ್ದೀರಾ, ಜನ ಕ್ವಶನ್ ಕೇಳ್ತೀರ ಅಂದ್ರೆ ಹೆಂಗ್ ಇಂಟರ್ ಕನೆಕ್ಟ್ ಆಗಿದೆ ನೋಡಿ ಟೆಕ್ನಾಲಜಿ. ಟೆಸ್ಟ್ ನೋಡೋಣ ಎಷ್ಟು ಬರುತ್ತೆ ರಿಪ್ಲೈ ಅಂತ ನಾನು ಟ್ರೈ ಮಾಡಿದೆ. ಇವರ ಟಾರ್ಗೆಟ್ ಏನು ಅಂತ ಕೇಳಿ, ಐ ಮೀನ್ ಲೋಕಸಭೆ ಚುನಾವಣೆನ, ಪಂಚಾಯತಿನ, ವಿಧಾನಸಭೆನ, ನಿಮ್ಮ ಟಾರ್ಗೆಟ್ ಯಾವುದು ಅಂತ? ಎಲ್ಲ ಕಡೆನೂ ಹೋಗ್ತೀರಾ ಅಥವಾ ಯಾವ್ದಾದ್ರು ಪರ್ಟಿಕ್ಯುಲರ್? ಖಂಡಿತ ಎಲ್ಲ ಕಡೆನೂ ಹೋಗೋದಕ್ಕೆ ನಾನು ಕರೆದಿದ್ದೀನಿ. ನಾನು ಎಲ್ಲರಿಗೂ ಓಪನ್ ಆಫರ್ ಮಾಡಿದ್ದೀನಿ. ಇದು ನಾನು ನಿಮಗೆ ಕೊಡ್ತಿರೋದು ಆಫರ್. ಇನ್ನೊಂದು ಪ್ರಶ್ನೆ, ವಿರೋಧ ಪಕ್ಷದಲ್ಲಿ ಏನಾದರೂ ನೀವಿದ್ರೆ, ಒಂದು ಆಡಳಿತ ಪಕ್ಷ ಇರುತ್ತೆ, ನೀವು ವಿರೋಧ ಪಕ್ಷದಲ್ಲಿದ್ದರೆ, ಸಮಸ್ಯೆಗಳು ಬಗೆಹರಿದಿದ್ರೆ, ಒಂದು ವೇಳೆ ಬಗೆಹರಿದೇ ಇದ್ದರೆ ಹೋರಾಟ, ಪಾದಯಾತ್ರೆ ಅಂಥದ್ದೇನಾದರೂ ಮಾಡ್ತೀರಾ ಹೇಗೆ? ಅಲ್ಲ, ಇದನ್ನೇ ನಾನು ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ನನಗೇನಾರ ಆ ಚಾನ್ಸ್ ಸಿಕ್ಕರೆ ವಿಧಾನಸೌಧದಲ್ಲಿ ಕೂತ್ಕೊಳ್ಳೋ ಚಾನ್ಸ್, ವಿಪಕ್ಷ ನಾಯಕ ವಿಪಕ್ಷ ಅನ್ಕೊಳ್ಳಿ, ನಾನು ಫಸ್ಟ್ ಆಫ್ ಆಲ್ ಹೇಳ್ತೀನಿ, ನನಗೆ ವಿಷುವಲಿ ತೋರಿಸ್ರಪ್ಪ ಅಂತೀನಿ. ನಾನು ಒಂದು ಸಣ್ಣದು ಹೇಳ್ತಾ ಇರೋದು, ಎಲ್ಲವನ್ನೂ ಎಲ್ಲ ಒಂದು ಸಿಂಪಲ್ ಎಕ್ಸಾಂಪಲ್. ನೀವು ಯಾವುದೋ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಿದ್ದೀರಾ, ಶೋ ಮಿ ವಿಷುವಲಿ. ಓಕೆ, ಇನ್ನೊಂದು ಪ್ರಶ್ನೆ, ರಾಜೇಂದ್ರ ಗೌಡ ಅಂತ, ಮೋದಿ ಅವರ ಬಗ್ಗೆ ಉಪೇಂದ್ರ ಅವರಿಗೆ ಸಾಫ್ಟ್ ಕಾರ್ನರ್ ಇದೆಯಾ? ಇಲ್ಲ, ನಾನು ಹೇಳದ್ನಾರ, ನಾನು ಯಾರೇ ಒಳ್ಳೇದು ಯಾವ್ದಾರ ಹೇಳಿದಾಗ ನಮ್ಮಲ್ಲಿ ಅದೊಂದು ಬೆಳೆಸ್ಕೊಬೇಕು. ನೋಡಿ ವಾಜಪೇಯಿ ಅವರು ಅದನ್ನು ಬಹಳ ಚೆನ್ನಾಗಿ ಹೇಳ್ತಿದ್ರು. ಯಾರೇ ನೋಡಿ, ಇನ್ನೊಂದು ಕಾಲ ಇತ್ತಂತೆ, ನೆಹರು ಅವರು ವಾಜಪೇಯಿ ಎಲೆಕ್ಷನ್ ನಿಂತಾಗ, ಇಲ್ಲ ಆ ವ್ಯಕ್ತಿ ಬಹಳ ನಾಲೆಡ್ಜ್ ಇರೋ ವ್ಯಕ್ತಿ, ಆ ಮನುಷ್ಯ ಬರ್ಬೇಕು, ನಾನೆಲ್ಲೋ ಕ್ಯಾನ್ವಾಸ್ ಮಾಡಲ್ಲ ಅಂತ ಹೇಳಿದ್ರಂತೆ. ಕಾಂಗ್ರೆಸ್ಗೆ ನಾನು ಅಲ್ಲೊಂದ್ ಕಡೆ ಕ್ಯಾನ್ವಾಸ್ ಮಾಡಲ್ಲ, ಯಾಕಂದ್ರೆ ವಾಜಪೇಯಿ ಬರ್ಬೇಕು ಸಿಸ್ಟಮ್ ಒಳಗಡೆ ಅಂತ. ಎಷ್ಟು ಗ್ರೇಟ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅವಾಗ, ಎಂತ ಗ್ರೇಟ್ ಲೀಡರ್ಸ್ ಇದ್ರು. ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಒಬ್ಬನ ಬೈಯೋದೇ ನಮ್ಗೆ ರಾಜಕಾರಣ ಅನ್ನೋ ಥರ ಆಗೋಗ್ಬಿಟ್ಟಿದೆ. ನಾನು ಅಪೋಸಿಷನ್ ಇದ್ಕೊಳ್ಳಿ, ಅವ್ರನ್ನ ಬೈಬೇಕು, ಏನ್ ಮಾಡ್ರು ಬೈಬೇಕು. ನಾನು ಅದಕ್ಕೆ ಅರ್ಥನೇ ಇಲ್ದೇ ನಂಗೆ ಆಗ್ಬಿಟ್ಟಿದೆ. ಬೈದ ಆಮೇಲೆ ಸಂಜೆ ಜೊತೆಗಿರ್ತಾರೆ, ಅದು ಬೇರೆ. ಆಮೇಲೆ ಅದು ಇನ್ನೂ ಅರ್ಥ ಆಗಲ್ಲ ನಮ್ಗೆ. ಬೈಯೋದಕ್ಕೆ ಬೈರಿ, ಹೊಗಳೋದಕ್ಕೆ ಹೊಗಳಿ, ಒಳ್ಳೆ ಕೆಲಸ ಮಾಡಿದಾಗ. ಇನ್ನೊಂದು ವಿಚಾರ, ಈಗಿರುವಂತಹ ಒಂದು ಪಕ್ಷಗಳಲ್ಲಿ ಕುಟುಂಬ ರಾಜಕಾರಣ ಅನ್ನೋದಿದೆ. ಈಗ JDSಗೂ ಅಪವಾದ ಇದೆ, ಕಾಂಗ್ರೆಸ್ನಲ್ಲೂ ಇದೆ, ಈಗ ರಾಹುಲ್ ಗಾಂಧಿ ಎಲ್ಲ ಇರುವಂಥವ್ರು. ಸೊ ನೀವು KPJP ಮಾಡಿದಾಗಲೂ ಕೂಡ ಪ್ರಿಯಾಂಕಾ ಅವ್ರು ಕೂಡ ಇದ್ರು, ನಿಮ್ಮ ಪತ್ನಿಯವರು. ಸೊ ಅವ್ರನ್ನ ನೀವು ಸೇರ್ಪಡೆ ಮಾಡ್ಕೊಂಡ್ರೆ ನಿಮ್ಮಲ್ಲೂ ಕುಟುಂಬ ರಾಜಕಾರಣ ಥರ ಆಗಲ್ವಾ ಅಂತ ಕೆಲವೊಬ್ಬರ ಪ್ರಶ್ನೆ ಅದು. ಅಲ್ಲಲ್ಲ, ನಾನು ಫಸ್ಟ್ ಆಫ್ ಆಲ್ ನನಗದು ಅರ್ಥ ಆಗ್ತಿಲ್ಲ. ಒಂದು 4 ಜನ ಸೇರ್ ಮಾಡಲೇಬೇಕು, ಯಾರೋ ಒಬ್ರು. ಓಕೆನಾ? ಬಟ್ ನಿಮ್ಮ ಫ್ಯಾಮಿಲಿ ಬಂದಾಗ ಅದು ಸ್ವಹಿತಾಸಕ್ತಿ ಆಗುತ್ತೆ. ಅಲ್ಲ, ಸ್ವಹಿತಾಸಕ್ತಿ ಎಲೆಕ್ಷನ್ ನಿಂತ್ರೆ, ನಾನು ಫಂಡ್ ಕಲೆಕ್ಟ್ ಮಾಡಿದ್ರೆ ಅಲ್ವಾ, ನಾನಿಲ್ಲಿ ಮಾಡ್ತಿರೋದು ಏನೋ ಮಾಡ್ತಿರಲ್ಲ. ನಾನು ಫಸ್ಟ್ ಆಫ್ ಆಲ್ ನಾನು ದುಡ್ಡು ಖರ್ಚು ಮಾಡ್ತಾ ಇದ್ದೀನಿ, ನಾನು ಓಪನ್ ಆಗಿರ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ವಾ. ನನಗೆ ಅರ್ಥ ಆಗ್ತಿಲ್ಲ ಅದು. ಗೆದ್ರ ಮೇಲೆ ನೀವು ಕರಪ್ಟ್ ಆಗ್ಬೋದು ಅನ್ಕೊಬೋದು. ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ಸಮಸ್ಯೆಗಳಿದೆ. ಕೊಡಗಿನಲ್ಲಿ ನೋಡಿದ್ರಿ, ಕಾಡು ನಾಶ ಆಗಿ ಸಾಕಷ್ಟು ಫ್ಲಡ್ಸ್ ಎಲ್ಲ ಆಯಿತು. ಸೊ ಆ ಥರ ಆದಾಗ, ಸೊ ಅಂಥ ಟೈಮಲ್ಲಿ ಭಾಳಷ್ಟು ಒಂದು ಕಂಪ್ಲೇಂಟ್ಸ್ ಇರುತ್ತೆ, ದೂರದಿಂದನೇ ಇದು ಮಾಡ್ತಾರೆ, ಸಪೋರ್ಟ್ ಬರೋದಿಲ್ಲ ಅಂತ. ಬಟ್ ನೀವು ಕೂಡ ಸೋಷಿಯಲ್ ಮೀಡಿಯಲ್ಲಿ ಲೈವ್ ಬಂದಿದ್ರಿ, ಒಂದು ಹೀರೋಗಳಿಗೆ ಒಂದಷ್ಟು ಕಂಪ್ಲೇಂಟ್ ಇದೆ, ಅಭಿಮಾನಿಗಳಿಗೆ ಕರೆ ಕೊಡ್ತಾರೆ, ಇವ್ರು ಮಾತ್ರ ಬರಲ್ಲ. ಅದೇ ನಾನು ಹೇಳಿದ್ದು, ನಾವಿನ್ನೂ ಯಾವ ಥರ ಇದ್ದೀವಿ ನೋಡಿ. ನೀವು ಚುನಾವಣೆ ಮಾಡಿ ಚೂಸ್ ಮಾಡಿರೋ ಸರ್ಕಾರ ಎಲ್ಲಿ ಅಂತ ಕೇಳೋದು ಬಿಡ್ಬಿಟ್ಟು, ಯಾರೋ ಆ್ಯಕ್ಟ್ ಮಾಡ್ತಿರೋ ಇವ್ರನ್ನ, ಕ್ರಿಕೆಟರ್ನ, ಅವ್ರನ್ನ ಕೇಳೋದಂದ್ರೆ ನಾವು ಎಲ್ಲಿದ್ದೀವಿ ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಜನನೇ ನಿಮ್ಮನ್ನ ಸ್ಟಾರ್ಗಳನ್ನ ಮಾಡಿರ್ತಾರೆ ಅನ್ನೋ ಒಂದು ಅವ್ರಿಗೊಂದು ಇದಿರುತ್ತೆ. ಅಲ್ಲ, ಇರ್ಲಿ, ಸಿನಿಮಾಗಳನ್ನ ನೋಡ್ಬೇಕು, ಬಟ್ ಇವ್ರು ಬರಲ್ಲ ಅಂತ. ಅಲ್ಲ ಇರ್ಲಿ, ಅದೆಲ್ಲ ನಾನು ಹೇಳ್ತಿರೋದು ಅವ್ರ ವೈಯಕ್ತಿಕ. ಅದು ಆಕ್ಚುಲಿ ಅವ್ರಿಗೆ ಇಷ್ಟ ಹೋಗಿ ಮಾಡ್ತಾರೆ.
ಫಸ್ಟ್ ಆಫ್ ಆಲ್ ಅದು ಇವಾಗ ಏನಾಯ್ತು ನೋಡಿ, ಒಂದು ಹೇಳ್ತೀನಿ, ಅದಕ್ಕೂ ಒಂದು ಪ್ಲಾನಿಂಗ್ ಬೇಕಲ್ವಾ. ಇವಾಗ ಏನೋ ಡಿಸಾಸ್ಟ್ರಸ್ ಆಯಿತು, ಎಲ್ಲ ತೊಗೊಂಡೋಗಿ 4 ದಿನ ಎಲ್ಲ ಅಲ್ಲಿ ಇಟ್ಬಿಟ್ರೆ ಕೊನೆಗೆ ಅದು ಯೂಸೇ ಆಗಲ್ಲ, ಕೆಲವ್ರಿಗೆ ಸೇರೋದೇ ಇಲ್ಲ. ಅದಕ್ಕೊಂದು ಪ್ಲಾನಿಂಗ್ ಅನ್ನೋದು ಇರ್ಬೇಕಾ ಬೇಡವಾ ಹೇಳಿ? ಅಲ್ಲ ನೀವೀಗ ಒಂದ್ ನಿಮಿಷ ಸ್ಟಾರ್ ಅಲ್ಲಿ ಹೋಗಿ ನಿಂತು ಮಾಡಿದ್ರೆ ಇನ್ನೊಂದಷ್ಟು ಜನಕ್ಕೆ ಇನ್ನೊಂದಷ್ಟು ತೊಂದರೆ ಆಗತ್ತಲ್ಲಿ. ಹೇಳ್ತೀನಿ ಕೇಳಿ, ನಾವು ಹೋದ್ರೆ ಇನ್ನೊಂದು 10 ಜನ ಅಲ್ಲಿ ಸೇರ್ಕೊಂಡು ಗುಣುಗಾಟ ಆಗಿ. ಬಟ್ ಅದನ್ನೊಂದು ದಾರಿ ತೋರಿಸ್ಬೋದು, ಈ ತರ ಮಾಡಬೇಡಿ, ಇಷ್ಟು ವಸ್ತುಗಳು ಬೇಡ. ದಾರಿ ತೋರ್ಸೋರ್ನ ಕೇಳಿ ನೀವು. ಹೇಳ್ತೀರ ನಾವು ಮಾಡೋದು ನಾವು ಮಾಡ್ತೀವಿ. ಇವಾಗ ನನ್ನ ದಾರಿ ನಾನೇನೋ ಮಾಡಕ್ ಹೊರಟಿದ್ದೀನಿ ಅದಕ್ಕೆ. ಓಕೆ, ಎನಿವೆ ಹೊಸ ಪ್ರಯತ್ನಕ್ಕೆ ಮತ್ತೆ ಒಂದು ರೀಸ್ಟಾರ್ಟ್ ಆಗಿದೆ, ಹೊಸ ಪ್ರಯತ್ನ, ಹೊಸ ಆರಂಭ. ಸೊ ಒಳ್ಳೇದಾಗ್ಲಿ UPPಗೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಎಲ್ಲಿ ಮಾಡ್ತೀರಿ ಹೇಳಲೇ ಇಲ್ಲ ನೀವು? ಇಲ್ಲ, ಅದು ನಾನು ಹೇಳದ್ನಲ್ಲ, ರೆಡಿ ಆದ್ಮೇಲೆ ಹೇಳ್ತೀನಿ ನಾನು. ನಿಮ್ಮ ಮೂವಿಗಳ ತರನೇ ಸರ್ಪ್ರೈಸ್ ಇರುತ್ತೆ ಅದು? ಅಯ್ಯೋ ಆ ಥರ ಇಲ್ಲಪ್ಪ. ನಾನು ನಾನು ಏನೋ ಪ್ರಿಪೇರ್ ಆದರೆ ನಾನು ಓಪನ್ ಆಗಿ ಹೇಳ್ತೀನಿ. ಇನ್ನೂ ಪ್ರಿಪೇರ್ ಆಗಿಲ್ಲ, ಅದ್ರ ಪ್ರಿಪ್ರೇಷನ್ ಆದ್ರ ಮೇಲೆ ಹೇಳ್ತೀನಿ. ಮತ್ತೆ ಅಲ್ಲಿ ನೀವು ಹೇಳ್ಬಿಟ್ರೆ ಬೇರೆ ಪಕ್ಷದವ್ರು ಸ್ವಲ್ಪ ಅಲರ್ಟ್ ಆಗ್ತಾರೆ ಅಂತ. ಎಲ್ಲಿ ಸುಮ್ಮನೆ ಏನಕ್ಕೆ ಹೇಳಿ ನಾನು, ಒಳ್ಳೆ ಕತೆ ಅಲ್ಲ. ಈಗಿನ ಪ್ಲಾನೇ ಹಂಗೆ, ಒಂದು ಸುಮ್ಮನೆ ಅನೌನ್ಸ್ ಮಾಡ್ಬಿಡೋದು, ಆಗ ಅವ್ರಿಗೆ ಒಂದಷ್ಟು ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಏನಕ್ಕೆ ಸುಮ್ಮನೆ ಅಲ್ಲ. ಆಲ್ ದಿ ಬೆಸ್ಟ್ ನಿಮ್ಮ ಹೊಸ ಒಂದು UPP ಇದಕ್ಕೆ ಪ್ರಯತ್ನಕ್ಕೆ. ಥ್ಯಾಂಕ್ ಯು. ಎಸ್, ಇದು ರಿಯಲ್ ಸ್ಟಾರ್ ಉಪೇಂದ್ರ ಅವರು ಇದುವರೆಗೆ ಮಾತನಾಡಿದ್ರು. ಅವರ ಹೊಸ ಕನಸುಗಳು ಈಗಾಗಲೇ ಇದ್ದಂಥ ಇದನ್ನ ಯಾವ ರೀತಿಯಾಗಿ ಮುಂದೆ ಅದನ್ನ ಜನರ ಮುಂದೆ ತರ್ತಾರೆ, ಜನ ಎಷ್ಟು ಕನ್ವಿನ್ಸ್ ಆಗ್ತಾರೆ ನೋಡೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.